ಎಕ್ಸ್ ಡೌನ್ ಆಯ್ತಾ? ಇಡೀ ವಿಶ್ವ ಶಾಕ್. ನಮಸ್ಕಾರ ಸ್ನೇಹಿತರೆ, ಒಂದು ಕ್ಷಣ ಊಹಿಸಿ, ನೀವು ಬೆಳಗ್ಗೆ ಎದ್ದು ಎಕ್ಸ್ ಆಪ್ ತೆಗೆದು ನೋಡ್ತೀರಿ, ಆದ್ರೆ ಏನೂ ಲೋಡ್ ಆಗ್ತಿಲ್ಲ. ರಿಫ್ರೆಶ್ ಮಾಡಿದ್ರು ಎರರ್ ಪೋಸ್ಟ್ಗಳು ಕಾಣಿಸ್ತಿಲ್ಲ, ಲಾಗಿನ್ ಆಗ್ತಿಲ್ಲ. ಇದು ಕೇವಲ ನಿಮಗೊಬ್ಬರಿಗೆ ಆಗಿಲ್ಲ, ಇಡೀ ವಿಶ್ವದ ಕೋಟ್ಯಂತರ ಜನರಿಗೆ ಈ ಘಟನೆ ಶಾಕ್ ಕೊಟ್ಟಿದೆ. ಏನಾಗಿದೆ ಅಂತ ಗೊತ್ತಾ? ಎಕ್ಸ್ ಹೌದು, ಒಂದು ಕಾಲದ ಟ್ವಿಟರ್ ಪೂರ್ತಿ ಡೌನ್ ಆಗಿತ್ತು. ಆದ್ರೆ ಇದು ಸಾಮಾನ್ಯ ಟೆಕ್ನಿಕಲ್ ದೋಷವಲ್ಲ ಅಂತ ಎಲಾನ್ ಮಸ್ಕ್ ಹೇಳ್ತಿದ್ದಾರೆ. ಇದೊಂದು ಮ್ಯಾಸಿವ್ ಸೈಬರ್ ಅಟ್ಯಾಕ್ ಅಂತಾರೆ. ಏನಿದು ಕತೆ? ಇದರ ಹಿಂದೆ ಯಾರಿದ್ದಾರೆ? ಬನ್ನಿ ಈ ಡಿಜಿಟಲ್ ರಹಸ್ಯವನ್ನ ಒಂದು ಡೀಪ್ ಡೈವ್ ಮಾಡಿ ತಿಳಿಯೋಣ. ಈ ಘಟನೆ ಶುರುವಾಗಿದ್ದು ಮಾರ್ಚ್ 10, 2025ರಂದು ಭಾರತದ ಸಮಯಕ್ಕೆ ಮಧ್ಯಾಹ್ನ 3:20 ಸುಮಾರಿಗೆ ಎಕ್ಸ್ ಆಪ್ ಮತ್ತು ವೆಬ್ಸೈಟ್ ಎರಡೂ ಡೌನ್ ಆಗಿತ್ತು. ಡೌನ್ ಡಿಟೆಕ್ಟರ್ ಅನ್ನೋ ಒಂದು ಔಟೇಜ್ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಪ್ರಕಾರ ಸುಮಾರು 17,871 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿತ್ತು. ಇದು ಒಂದು ದೇಶದ ಸಮಸ್ಯೆ ಅಲ್ಲ. ಅಮೆರಿಕ, ಯುಕೆ, ಭಾರತ, ಆಸ್ಟ್ರೇಲಿಯಾ ಸೇರಿದಂತೆ ಎಲ್ಲೆಡೆ ಎಕ್ಸ್ ಬಳಕೆದಾರರು ತೊಂದರೆ ಎದುರಿಸಿದ್ರು. ಕೆಲವರಿಗೆ ಲಾಗಿನ್ ಆಗಲಿಲ್ಲ, ಕೆಲವರಿಗೆ ಪೇಜ್ ಲೋಡ್ ಆಗಲಿಲ್ಲ, ಇನ್ನು ಕೆಲವರಿಗೆ ಸಮಥಿಂಗ್ ವೆಂಟ್ ರಾಂಗ್, ಟ್ರೈ ರಿಲೋಡಿಂಗ್ ಅಂತ ಎರರ್ ಮೆಸೇಜ್ ಬಂತು. ಜನ ಗೊಂದಲಕ್ಕೆ ಒಳಗಾಗಿ ಫೇಸ್ಬುಕ್, ರೆಡ್ಡಿಟ್ ನಂತಹ ಬೇರೆ ಪ್ಲಾಟ್ಫಾರ್ಮ್ ಗಳಿಗೆ ಹೋಗಿ ಇದು ಎಲ್ಲರಿಗೂ ಆಗಿದೆ ಅಂತ ಚೆಕ್ ಮಾಡಿದ್ರು. ಆದ್ರೆ ಕೆಲವೇ ಗಂಟೆಗಳಲ್ಲಿ ಎಕ್ಸ್ ಸರ್ವಿಸ್ ಮತ್ತೆ ಶುರುವಾಯಿತು. ಆದರೂ ದಿನವಿಡೀ ಆಗಾಗ ಅಟ್ಯಾಚ್ ಆಗ್ತಾ ಇತ್ತು. ಹೇಗೆ? ಇಲ್ಲಿ ಬಂದಿತು ಎಲಾನ್ ಮಸ್ಕ್ ಟ್ವಿಸ್ಟ್. ಎಕ್ಸ್ ನ ಒಡೆಯನಾದ ಎಲಾನ್ ಮಸ್ಕ್ ಈ ಅಟ್ಯಾಚ್ ಹಿಂದೆ ಒಂದು ಮ್ಯಾಸಿವ್ ಸೈಬರ್ ಅಟ್ಯಾಕ್ ಇದೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಅವರು ಹೀಗೆ ಬರೆದಿದ್ದಾರೆ: ಎಕ್ಸ್ ವಿರುದ್ಧ ಒಂದು ದೊಡ್ಡ ಸೈಬರ್ ಅಟ್ಯಾಕ್ ನಡೀತಾ ಇದೆ. ನಮಗೆ ಪ್ರತಿದಿನ ದಾಳಿಗಳು ಆಗ್ತವೆ, ಆದ್ರೆ ಈ ಸಲ ಇದಕ್ಕೆ ಬಹಳಷ್ಟು ರಿಸೋರ್ಸಸ್ ಬಳಸಲಾಗಿದೆ. ಇದರ ಹಿಂದೆ ಒಂದು ದೊಡ್ಡ ಗುಂಪು ಅಥವಾ ಒಂದು ದೇಶವೇ ಇರಬಹುದು. ಟ್ರೇಸ್ ಮಾಡ್ತಾ ಇದ್ದೀವಿ. ಈ ಹೇಳಿಕೆ ಎಲ್ಲರ ಗಮನ ಸೆಳೆಯಿತು. ಆದ್ರೆ ಇದರ ಹಿಂದೆ ಯಾರಿದ್ದಾರೆ, ಏಕೆ ಇಂತಹ ದಾಳಿ ನಡೆಸಿದ್ರು ಅನ್ನೋದಕ್ಕೆ ಯಾವುದೇ ಕನ್ಫರ್ಮೇಶನ್ ಇನ್ನೂ ಬಂದಿಲ್ಲ. ಈಗ ಒಂದು ಸ್ಟೆಪ್ ಬ್ಯಾಕ್ ತಗೊಂಡು ನೋಡೋಣ. ಎಕ್ಸ್ ಒಂದು ಸಾಮಾನ್ಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲ. 2022ರಲ್ಲಿ ಎಲಾನ್ ಮಸ್ಕ್ ಟ್ವಿಟರ್ ನ $44 ಬಿಲಿಯನ್ ಗೆ ಖರೀದಿಸಿ ಅದಕ್ಕೆ ಎಕ್ಸ್ ಅಂತ ರೀಬ್ರಾಂಡ್ ಮಾಡಿದ ಮೇಲೆ ಇದು ಒಂದು ಟೆಕ್ ಜಗತ್ತಿನ ಪವರ್ ಹೌಸ್ ಆಗಿ ಮಾರ್ಪಟ್ಟಿದೆ. ಆದ್ರೆ ಇದೇ ಕಾರಣಕ್ಕೆ ಇದು ಸೈಬರ್ ಅಟ್ಯಾಕ್ಗಳ ಟಾರ್ಗೆಟ್ ಕೂಡ ಆಗಿದೆಯಾ? ಮಸ್ಕ್ ಹೇಳಿದಂತೆ ಇದು ಒಂದು ದೇಶದ ಕೆಲಸ ಆಗಿದ್ದರೆ ಇದರ ಉದ್ದೇಶ ಏನಾಗಿರಬಹುದು? ಒಂದು ಡಿಜಿಟಲ್ ಯುದ್ಧದ ಆರಂಭವಾ? ಇಲ್ಲವೇ ಇದು ಕೇವಲ ಒಂದು ಗುಂಪಿನ ರಿವೆಂಜ್ ಆಗಿರಬಹುದಾ? ಇದಕ್ಕೆ ಉತ್ತರ ಸಿಗೋದು ಮಸ್ಕ್ ತಮ್ಮ ತನಿಖೆಯ ರಿಪೋರ್ಟ್ ಕೊಟ್ಟಾಗಲೇ. ಆದ್ರೆ ಈ ಘಟನೆ ಒಂದು ದೊಡ್ಡ ಪಾಠ ಕಲಿಸಿದೆ. ನಾವು ಎಷ್ಟೇ ಡಿಜಿಟಲ್ ಆಗಿ ಅಡ್ವಾನ್ಸ್ ಆದ್ರೂ ಒಂದು ಸೈಬರ್ ಅಟ್ಯಾಕ್ ಇಡೀ ಸಿಸ್ಟಮ್ ನ ತಲೆಕೆಳಗು ಮಾಡಬಹುದು. ಕೋಟ್ಯಂತರ ಜನ ಎಕ್ಸ್ ನ ತಮ್ಮ ದೈನಂದಿನ ಸುದ್ದಿ, ಕಮ್ಯುನಿಕೇಶನ್ಗೆ ಡಿಪೆಂಡ್ ಆಗಿದ್ದಾರೆ. ಇಂತಹ ಅಟ್ಯಾಚ್ ಆದಾಗ ಜನರ ಬದುಕಿನ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಅಂತ ಊಹಿಸಿ. 1 ಗಂಟೆ ಎಕ್ಸ್ ಡೌನ್ ಆದ್ರೂ ಜನ ಫೇಸ್ಬುಕ್, ರೆಡ್ಡಿಟ್ಗೆ ಓಡಿದ್ದೇ ಇದಕ್ಕೆ ಸಾಕ್ಷಿ. ನಿಮ್ಮ ಅಭಿಪ್ರಾಯ ಏನು? ಈ ಎಕ್ಸ್ ಅಟ್ಯಾಚ್ ಒಂದು ಆಕಸ್ಮಿಕ ದೋಷವಾ, ಇಲ್ಲವೇ ಮಸ್ಕ್ ಹೇಳಿದಂತೆ ಒಂದು ದೊಡ್ಡ ಸೈಬರ್ ಅಟ್ಯಾಕ್ ನ ಭಾಗವಾ? ಇದರ ಹಿಂದೆ ಯಾರಿರಬಹುದು? ಒಂದು ದೇಶವಾ, ಗುಂಪಾ? ಕಾಮೆಂಟ್ ನಲ್ಲಿ ನಿಮ್ಮ ಆಲೋಚನೆ ಶೇರ್ ಮಾಡಿ ಮತ್ತು ಇಂತಹ ರೋಚಕ ಟೆಕ್ ಸ್ಟೋರಿಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಭೇಟಿಯಾಗ್ತೀವಿ.